ಅಯ್ಯಯ್ಯೋ ನಂಗೆ ಕೈ ಕಾಲೇ ಆಡ್ತಾ ಇಲ್ಲ ಪಾರು. ನಾ ಯಾಕಾನ ಒಪ್ಕೊಂಡು ಯಾಕಾನ ಹಿಂಗಾಯ್ತೈತೋ ಒಂದು ಗೊತ್ತಾಯ್ತಿಲ್ವಲ್ಲ. ಅಯ್ಯಯ್ಯೋ ಏಥ ಹೇಳಿಂದ ಹೇಳ್ಕೊಂಡು ತಲೆ ಕೆಡ್ಸ್ಕೊಂಡು ಕೂತ್ಕೋಬೇಡ. ಅಲ್ಲಿ ಒಂದ್ಸಲ ತೀರ್ಮಾನ ಮಾಡಿದ್ಮೇಲೆ ಮುಗೀತು, ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಅದೇ ಒಳ್ಳೆ ಗಂಡಸ್ರ ಲಕ್ಷಣ. ನನ್ ಗಂಡಸೇ ಅಲ್ಲ ಅನ್ಕೊಂಡ್ಬಿಡವ. ಏನ್ ಮಾವ ಏನಾನ ಮಾತಾಡ್ತೀನಿ ನೀನು ಒಳ್ಳೆ. ಇನ್ನೇನ್ ಮಾಡ್ಲಿ ಪಾರು, ಎಲ್ಲ ನಿನ್ನಿಂದನೇ. ಏಯ್ ನನ್ ಮೇಲೆ ಹಾಕ್ಬೇಡ ನೀನು, ನಾನು ಅಮಾಯಕಿ. ಅದು ನಿನಗೆ ಪಾಪ ಅಮಾಯಕಿ, ಏನು ಗೊತ್ತಾಗಲ್ಲ ಅಮಾಯಕಿ. ನನ್ನ ಕಷ್ಟ ನಂಗೆ. ಹೋಯ್ತಲ್ಲ ತಲೆ ಕೆಡ್ಸ್ಕೋಬೇಡ ನೀನು, ನೆಮ್ಮದಿಯಾಗಿ ಮಲ್ಕೋ, ಆಗದೆಲ್ಲ ಒಳ್ಳೇದಕ್ಕೆ ಮಲ್ಕೋ. ಪಾರು ಮಾವನೇ ಫೋನ್ ಮಾಡ್ತಾರ ಪಾರು, ನಾನು ಇವಾಗ ಏನು ಹೇಳಿ. ಮಾವ ರಿಸೀವ್ ಮಾಡಿ ಲೌಡ್ ಸ್ಪೀಕರ್ ಹಾಕು, ಓವರ್ ಆಕ್ಟಿಂಗ್ ಮಾಡ್ಬೇಡ. ಹಾಕು ಈಗ ಹಾಕು, ಕಟ್ ಮಾಡ್ಬಿಡ್ತಾರ. ಏನು ಹಂಗೆ ಹಾಕ್ಬಾರ್ದು, ಹಾಕ್ತೀನಿ ಮಾವ. ಶಿವ ಅರಿಯದ ಸಾವಿಲ್ಲ, ಮನಸ್ಸು ಅರಿಯದ ಪಾಪಿ ಇಲ್ಲ ಅಲ್ವೇನೋ ಶಿವು? ಅಯ್ಯೋ ಯಾಕೆ ಮಾವ ಹಂಗೆಲ್ಲ ಮಾತಾಡ್ತೀರ, ಬಿಡ್ತೂನಿ. ಇರಲಿ ಇರಲಿ, ನಾನು ಇಷ್ಟೊತ್ತಿನಲ್ಲಿ ಫೋನ್ ಮಾಡಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ ಕಣ. ತುಂಬ ಮುಖ್ಯವಾದ ವಿಷಯ ಆಯಿತು, ಅದಕ್ಕೆ ಫೋನ್ ಮಾಡಿದೆ. ಅಯ್ಯೋ ಮಾವ ಎಂತ ಮಾತಾಡಿರ ಮಾವ. ಮಾವ ದೇವ್ರ ದರ್ಶನಕ್ಕೆ ಗೊತ್ತು ಆಯ್ತಾ. ನೀವು ನನ್ನ ಪಾಲಿಗೆ ದೇವ್ರು ಅನ್ಬೇಕೆ. ನೀವು ನನಗೆ ಯಾವ ಬೇಕಾದ್ರೂ ಫೋನ್ ಮಾಡ್ಬೋದು, ಯಾವ ಬೇಕಾದ್ರೂ ನೆನ್ಸ್ಕೋಬೋದು. ಶಿವು ಶಿವು, ನಿನ್ನ ಪ್ರೀತಿ ನನ್ನ ಕಣ್ಣಲ್ಲಿ ನೀರು ತರಿಸ್ತಿದೆ ಕಣ. ಅದೇ ಮುಖ್ಯವಾದ ವಿಷಯ ಅಂತ ಹೇಳಿದ್ನಲ್ಲೋ, ಅದು ನಾಮಪತ್ರ ವಾಪಸ್ ತಗೊಳ್ಳೋದಕ್ಕೆ ನಾಳೆ ಕಡೆ ದಿನ. ನೀನು ನಾಳೆ ವಾಪಸ್ ತೊಗೊಂಡ್ಬಿಡು. ಮಿನಿಸ್ಟ್ರು ಈಗ ತಾನೇ ಫೋನ್ ಮಾಡಿದ್ರು, ಶಿವುಗೆ ನಾಮಪತ್ರ ವಾಪಸ್ ತಗೊಳ್ಳೋದಕ್ಕೆ ಹೇಳಿ ಅಂತ. ಇವಾಗ ಹೇಳಿದಕ್ಕೆಲ್ಲ ಹ್ಞೂ ಅಂತೇಳಿ, ಆಮೇಲೆ ಏನು ಮಾಡಬೇಕು ಅಂತ ನಾನು ಹೇಳ್ಕೊಡ್ತೇನೆ. ಹ್ಞೂ ಅಣ್ಣ ಅಣ್ಣ ಹ್ಞೂ ಮಾವ, ಸರಿ ಕಣ್ ಮಾವ, ಹಂಗೆ ಮಾಡ್ತೀನಿ. ಒಳ್ಳೇದಪ್ಪ. ರಟ್ಟೆ ಮುರಿದು ರೊಟ್ಟಿ ತಿನ್ನು, ಕಟ್ಟೆ ಕಟ್ಟಿ ಅನ್ನ ತಿನ್ನು ಅಂತಾರೆ. ನಿನ್ನ ಜೊತೆ ಮಾತಾಡಿದಾಗ ಆ ನೆಮ್ಮದಿ ಸಿಗುತ್ತೆ ನೋಡು. ಆಯ್ತಪ್ಪ, ಸಂತೋಷ, ಒಳ್ಳೇದಾಗಲಿ. ಮಲ್ಕೊಂಡಿದ್ದೀನಿ ಇವಾಗ, ಹೊತ್ತಾಗಿದೆ. ಸರಿ ಮಾವ. ಅಯ್ಯೋ ಹಿಂಗಾಗೋಯ್ತೆ. ಅಯ್ಯೋ ಪಾರು. ಅಯ್ಯೋ ಮಾವ, ನೋಡಲಿ ನೀನೇನು ಅಂತ ತೋರಿಸೋ ಸಮಯ ಬಂದಿದೆ. ಆ ಪಾರ್ವತಿಗೆ ಈಗ ಈ ವೀರಭದ್ರ ಏನು ಅಂತ ತೋರಿಸ್ತೀನಿ. ನಾನು ಎಲ್ಲ ಸರಿ ಮಾಡ್ತೀನಿ ಮಾವ, ಕಾಯ್ತಿರು. ಎಲ್ಲೋ ಛತ್ರಿ, ಇವನಿನ್ನೂ ಬರಲೇ ಇಲ್ಲ. ಧೋನಿ ನಾಮಿನೇಷನ್ ವಾಪಸ್ ತಗೊಳ್ಳೋಕ್ಕೆ ಓಸಿ ಗೊತ್ತಾಯ್ತದೆ. ಅಷ್ಟಕ್ಕೂ ಶಿವು ಏನು ಓದಿರೋಣ? ಇಲ್ಲ, ಅಲ್ಲೇ ಬೆಟ್ಟಾಕು ಇಲ್ಲೇ ಬೆಟ್ಟಾಕು ಅಂತ ಓಸಿ ಟೈಮ್ ಆಯ್ತದೆ. ನೀವು ಆರಾಮಾಗಿರಿ. ಮಾಡೋಕ್ಕೇಮಿಲ್ಲ, ಕೇರಕ್ಕೆ ಮರ ಇಲ್ಲ ಅಂದಂಗೆ ಇಷ್ಟು ಚೆನ್ನಾಗಿ ಗಾಳಿ ಬೀಸಿದೆ, ಊರು ಮುಂದೆ ನಿಂತಿದ್ದೀವಿ, ನೀನೇನು ತಲೆ ಮೇಲೆ ಬಿಸ್ಕೊಂಡು? ಹಂಗಲ್ಲ ದಣಿ, ನೆತ್ತಿ ಮ್ಯಾಗೆ ಸೂರ್ಯ ಬೀಳ್ತಾವನೆ, ಅದಕ್ಕೆ ಒಸಿ ತಣ್ಣಗಿರಲಿ ಅಂತ. ಆ ಶಿವು ನಾಮಪತ್ರ ವಾಪಸ್ ತಗೊಂಡು ನನ್ನ ಮುಂದೆ ಬಂದು ನಿಂತು, ಮಾವಾ ನಾಮಪತ್ರ ವಾಪಸ್ ತಗೊಂಡೆ ಅಂತ ಹೇಳಿದ್ರೆ ನೆತ್ತಿ ಮನಸ್ಸು ಎಲ್ಲ ತಣ್ಣಗಾಗುತ್ತೆ. ಇಲ್ಲ ಅಂತ ಹೆಂಗಂತೀರ ದಣಿ? ಇಲ್ಲಿ ಗಂಟ ನೀವು ಹೇಳಿರೋ ಮಾತನ್ನ ಒಂದು ಕಿತಾನೂ ತಪ್ಪದೋನಲ್ಲ ಶಿವು. ನೀವು ಒಂದು ಕಿತ ಗೆರೆ ಹಾಕ್ಬಿಟ್ರೆ 7 ಅಡಿ ಸರ್ಪ ಬಂದು ನಿಂತ್ಕೊಂಡ್ರು, ಆ ಸರ್ಪಕ್ಕೆ ಕೈ ಮುಗಿತಾನೆ ಹೊರ್ತು ಆ ಗೆರೆ ದಾಟಕ್ಕಿಲ್ಲ. ಹಂಗಿರ್ಬೇಕಾದ್ರೆ ನೀವು ಯಾಕೆ ಯೋಚನೆ ಮಾಡ್ತಿದ್ದೀರಿ? ಅಲ್ವಾ? ನೀನು ಹೇಳೋದು ನಿಜಾನೇ ಕಣೋ ಛತ್ರಿ. ಆದರೂ ಆ ಪಾರ್ವತಿ ಮೇಲೆ ನನಗೆ ಅನುಮಾನ ಕಣು. ಹುಟ್ಟಿ ಉಂಡು ಬಾಯಲ್ಲ, ಎತ್ತಿನ ಮೇಲೆ ಕೂತ ಅಂಡಲ್ಲ ಅನ್ನೋ ಹಾಗೆ ಆ ಪಾರ್ವತಿ ಯಾವಾಗ ಏನು ಮಾಡ್ತಾಳೋ ಅನ್ನೋ ಭಯ ಕಾಡ್ತಾನೇ ಇರುತ್ತೆ. ಪಾರ್ವತಿ ನನ್ನ ಮಗಳಾಗಿದ್ರು ನನ್ನ ಮಗಳಲ್ಲ, ನನ್ನ ಶತ್ರುವಾಗಿ ಕನಸಲ್ಲೂ ಕಾಡ್ತಾಳೆ ಕಣೋ. ಅವಳ ಮಾತು ಕೇಳಿಕೊಂಡು ಈ ಶಿವು ಎಲ್ಲಿ ನನಗೆ ಉಲ್ಟಾ ಹೊಡಿತಾನೋ ಅನ್ನೋ ಭಯ ಕಾಡ್ತಾ ಇದೆ ಕಣೋ. ದಣಿ, ಅದು ನೀವು ಹಾಕೋ ಬಿಸ್ಕೆಟ್ಗೆ ಕಾಯ್ಕೊಂಡ್ರ ನಾಯಿ. ನೀವು ಬಾಲಲ್ಲಾಡ್ಸೋಂದ್ರೆ ಅಲ್ಲಾಡಿಸಿದೆ, ಭೂಮಿ ಬಗಿ ಅಂದ್ರೂ ಬಗೀತದೆ ಅಂತ ನಾಯಿನ ಇಟ್ಕೊಂಡು ನೀವು ಯಾಕೆ ಯೋಚನೆ ಮಾಡ್ತಿದ್ದೀರ ದಣಿ? ಅಲ್ವಾ? ಈಗ ಶಿವು ಬರ್ತಾನೆ, ಮುಖ ಸಪ್ಪಗೆ ಹಾಕೊಂಡು ಬರ್ತಾನೆ,
ಜೊತೆಲಿ ಪಾರ್ವತಿನೂ ಬರ್ತಾಳೆ. ಅವಮಾನದಿಂದ ಅವಳಿಗೆ ನನಗೆ ಮುಖ ಕೊಟ್ಟು ಮಾತಾಡೋಕ್ಕಾಗಲ್ಲ. ಅಪ್ಪ, ನನ್ನ ಗಂಡನ್ನ ಇಟ್ಕೊಂಡು ಎಂತೆಂಥ ನಾಟಕ ಆಡ್ಬಿಟ್ಟೆ, ಬಿಟ್ಬಿಡಪ್ಪ ಅವನ್ನ ಅಂತ ಬೇಡ್ಕೋತಾಳೆ. ಆಗ ಹೇಳ್ತೀನಿ, ಪಾರ್ವತಿ, ಈ ನಿಮ್ಮಪ್ಪ ವೀರಭದ್ರ ಎಲೆ ಕೋಸಿದ್ದಂಗೆ ನೀನು ಎಷ್ಟೇ ಪದರ ಬಿಚ್ಚಿದ್ರು ಮತ್ತೆ ಮತ್ತೆ ಬರ್ತಾನೆ ಇರ್ತದೆ. ಒಂದಲ್ಲ ಒಂದು ಕುತಂತ್ರ ಮಾಡ್ತಾನೆ ಇರ್ತೀನಿ ಅಂತ ಹೇಳಿ ಅವಳು ಅವಮಾನದಿಂದ ನನ್ನ ಕಾಲು ಹಿಡಿಬೇಕು. ಹಂಗೆ ಮಾಡ್ತೀನಿ. ಆಗ ನಾನು ದೊಡ್ಡ ಲೋಟದಲ್ಲಿ ಪಾಯಸ ಕುಡಿತೀನಿ ನೋಡಿ. ಮಾರಿಗುಡಿ ಶಿವಣ್ಣನಿಗೆ 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 ಇಲ್ಲಾಕ್ ಬಂದ್ರಿ? ಇಲ್ಲಿ ಏನಿಲ್ಲ. ಅಲ್ಲ, ಇಲ್ಲಿ ಏನಿದೆ ಅಂತ ನೀವೆಲ್ಲ ಬಂದಿದ್ದೀರಾ ಹುಡ್ಕೋದಕ್ಕೆ? ಅಲ್ಲ, ನೋಡಿದ್ಮೇಲೆ ಗೊತ್ತಾಯ್ತದಲ್ಲಕ್ಕ, ನೀವ್ಯಾಕೆ ಚಿಂತೆ ಮಾಡ್ತೀರಾ? ಅಣ್ಣ, ಡಬ್ಬ ಒಳಗಡೆ ಮಿಠಾಯಿ ಇದ್ರೆ ಏನೂ ಮಾಡೋದಕ್ಕಾಗೋದಿಲ್ಲ. ಅದೇ ಮಿಠಾಯಿ ಸಿಕ್ಕಿದ್ಮೇಲೆ ಅದನ್ನ ಏನು ಬೇಕಾದರೂ ಮಾಡ್ಬೋದು ಅಲ್ವಾ ಅಣ್ಣ? ಡಬ್ಬಿ ಇದ್ರೆ ತಾನೇ ಮಿಠಾಯಿ. ಡಬ್ಬಿನೇ ಇಲ್ಲಪ್ಪ. ಆ ಥರ ಎಲ್ಲ ಸುಳ್ಳು ಲೆಕ್ಕ ಕೊಟ್ಟು ಜೀವನ ಮಾಡೋಂಥದ್ದು ಏನಿದೆ ಹೇಳು? ಆ ಥರ ಎಲ್ಲ ಏನೂ ಮಾಡಲ್ಲ ಮನು ನಾವು. ಮರ್ವಾದೆ ದೊರೆ, ನಾವು ಯಾವತ್ತೂ ಲೆಕ್ಕಾಚಾರ ಹಾಕಿ ಬದುಕ್ದೋರಲ್ಲ. ಯಾರೇ ಸಹಾಯ ಅಂತ ಕೇಳ್ಕೊಂಡು ಬಂದ್ರು ಕೈಲಾದ ಸಹಾಯ ಮಾಡಿದ್ದೀವಿ, ಇರೋದನ್ನ ಕೊಟ್ಟಿದ್ದೀವಿ. ಕೇಳ್ಕೊಂಬಂದವ್ರಿಗೆ ಸಹಾಯ ಮಾಡಿದ್ದಾರೆ ನಮ್ಮ ಅಣ್ಣ. ಅದಕ್ಕೆ ಈ ವಿಚಾರದಲ್ಲಿ ನಾನು ಇಲ್ಲ ಅಂತ ಅನ್ನಕ್ಕಿಲ್ಲ. ಕೇಳಿ ಕೇಳಿ, ಸಪೋರ್ಟ್ ಮಾಡ್ತಾವನೆ. ಅಣ್ಣಗೆ ಬೇಕು ಅಂದಾಗ ಅದಕ್ಕೆ ಸಹಾಯ ಮಾಡೋಳೆ, ಅದಕ್ಕೆ ಕೇಳ್ಕೊಂಬಂದಾಗ ಅಣ್ಣ ಕೊಟ್ಟವನೇ. ಹಾಗಿದ್ರೆ ಇವಾಗಲೇ ಎಲ್ಲ ಹುಡ್ಕೋಣ, ಈಗಲೇ ಗೊತ್ತಾಗುತ್ತಲ್ಲ. ಹುಡ್ಕದೇನು ಬೇಕಾಗಿಲ್ಲ ದೊರೆ, ನಂಗೆ ಎಲ್ಲೆಲ್ಲಿ ಏನಾಯ್ತು ಅಂತ ಎಲ್ಲ ಗೊತ್ತು. ಈಗ ನಾನದು ಜಾದು ಮಾಡ್ತೀನಿ, ಎಲ್ಲರೂ ಕಣ್ಣು ಮುಚ್ಕೊಳ್ಳಿ ಆಯ್ತಾ? ಅಂಬ್ರಕ ಡಬ್ಬ. ಏಯ್ ಥು, ಅದು ಅಬ್ರಕ ಡಬ್ರಕಲ್ಲ. ಅಣ್ಣನೇ ಹೇಳ್ತಾ ಇದ್ದಾರಲ್ಲ, ಇವಾಗಲೇ ಮಾಡೋಣ ಜಾದೂನ. ಆಗ್ತೀನಿ ನೋಡಿ ಈಗ. ಜಾದು ಮಾಡ್ಲಾ? ಏ, ಕಣ್ಣು ಮುಚ್ಕೊಂಡ್ರಲ್ಲ ಎಲ್ಲಾರು. ಜಾದು ಜಾದು. ಮಾಡ್ಕೊಂಡ್ರಲ್ಲ ಎಲ್ಲಾರು. ಜಾದು ಮಾಡ್ತೀನಿ ನೋಡಿ ಈಗ. ಏಯ್ ಸೋಮ 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 ಸೋಮ, ಮ್ಯಾಜಿಕ್ ಬೇಡ, ಮ್ಯಾಜಿಕ್ ಬೇಡಕ್ಕಲ್ಲ. ಲೇ ಸೋಮ. ಜಾದು.